ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 5ನೇ ತಾರೀಕು ನಮ್ಮ ಊರು ಫಸ್ಟ್ CM ಆಫ್ ಕರ್ನಾಟಕ ಹುಟ್ಟಿದ ಊರು ಕ್ಯಾಸಂಬಲ್ಲಿ KGF ತಾಲೂಕಿನಲ್ಲಿ ಶ್ರೀ 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 ಕಾಶಿ ವಿಶ್ವನಾಥ ಸ್ವಾಮಿ ಅವರ ಪುಷ್ಪ ಪಲ್ಲಕ್ಕಿ ಜಾತ್ರೆ ಅಂತೂ ಸಖತ್ತಾಗಿ ನಡೀತು. ಇದು ಎವ್ರಿ ಇಯರ್ ಮಾರ್ಚ್ ಇಲ್ಲ ಏಪ್ರಿಲ್ ಮಂತಲ್ಲಿ ನಡೆಯುತ್ತೆ. ಒಟ್ಟು 9 ದಿನಗಳ ಕಾಲ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಹುಣ್ಣಿಮೆ ತೇರು ಮತ್ತೆ ಪುಷ್ಪ ಪಲ್ಲಕ್ಕಿ ಅಂತೂ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು. ನೋಡೋಕೆ ಜಾಸ್ತಿ ಜನ ಬೇರೆ ಬೇರೆ ಊರಿಂದ ಬರ್ತಾರೆ. ನಾನು ಪುಷ್ಪ ಪಲ್ಲಕ್ಕಿಗೆ ಬಂದಿದ್ದೆ. ಒಟ್ಟು ನಮ್ಮ ಊರಲ್ಲಿರೋ ಎಲ್ಲಾ ದೇವರುಗಳು ಆದ ಈಶ್ವರ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ರಾಮ, ಹನುಮಂತ, ಬಾಟಗಂಗಮ್ಮ ಮತ್ತೆ ಪೆದ್ದಪುಲಿ ಗಂಗಮ್ಮನವರ ಹೂವಿನಲ್ಲಿ ಅಲಂಕಾರ ಮಾಡಿ ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆ ನಡೆಸ್ತಾರೆ. ಮೆರವಣಿಗೆ ಮುಂದೆ ಅಂತೂ ಹೃದಯಕ್ಕೆ ತಟ್ಟುವಂತೆ ತಮಟೆ ಬಾರಿಸ್ತಾರೆ. ನೋಡೋಕ್ಕೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಹಂಗೆ ಹೂವಿನ ಕರಗ ಇರುತ್ತೆ. ನಮ್ಮ ಕಡೆ ಇದು ತುಂಬಾನೇ ಫೇಮಸ್. ಹಂಗೆ ಇವತ್ತಿನ ದಿನ ಗ್ರ್ಯಾಂಡ್ ಆಗಿ ಆರ್ಕೆಸ್ಟ್ರಾ ಕೂಡ ನಡೆಸ್ತಾರೆ. ಈ ಸಲ ಹೈದರಾಬಾದ್ ಇಂದ ಜಬರ್ದಸ್ತ್ ಕಾಮಿಡಿ ಶೋ ಇಂದ ಬುಲೆಟ್ ಭಾಸ್ಕರ್ ಟೀಮ್ ನ ಕರೆಸಿದ್ರು. ಈ ಜಾತ್ರೆಗೆ ನಮ್ಮ ಊರಲ್ಲಿ ಎಲ್ಲರೂ ದುಡ್ಡು ಹಾಕಿ ಮಾಡುವಂತದ್ದು. ಇನ್ನ ತಡ ಯಾಕೆ, ಬನ್ನಿ ಜಾತ್ರೆನ ಕ್ಲೀನ್ ಆಗಿ ನೋಡ್ಕೊಂಡು ಬರೋಣ ಅಂತೆ. ಫಸ್ಟು ದೇವಸ್ಥಾನದ ಹತ್ರ ತಮಟೆ ಬಾರಿಸಿ ದೇವ್ರನ್ನ ದೇವಾಲಯದಿಂದ ತಗೊಂಡು ಬಂದು ಪಲ್ಲಕ್ಕಿಯಲ್ಲಿ ಇಡ್ತಾರೆ. ನೋಡಿ, ಹೀಗಿರುತ್ತೆ ಒಂದೊಂದು ಪಲ್ಲಕ್ಕಿನೂ. ನೋಡಿ, ಪಲ್ಲಕ್ಕಿಗೆ ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಹಂಗೆ ಜನರೇಟರ್ಗೆ ಕನೆಕ್ಟ್ ಮಾಡಿ LED ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಂತ. ನಿಮಗೆ ಕಾಣಿಸ್ತಾ ಇರೋ ಥರ ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ಇರುತ್ತೆ. ಚಿಕ್ಕವ್ರಿಗೆ ಆಟ ಸಾಮಾನು ಅದು ಇದು ತಗೋಬೋದು. ಮತ್ತೆ ನಮ್ಮೂರಲ್ಲೆಲ್ಲ RCB ಫ್ಯಾನ್ಸೇ ಜಾಸ್ತಿ. ಈ ಥರ RCB ಜರ್ಸಿಸ್ ನೋಡ್ಬೋದು ನೀವು. ಜಾತ್ರೆ ನೋಡೋಕ್ಕೆ ಅಂತ ಜನ ಅಂತೂ ತುಂಬಾನೇ ಬಂದಿದ್ರು. ಆ ಕಡೆ ಈ ಕಡೆ ಪಕ್ಕದ ಊರ ಕಡೆ ಅವರೆಲ್ಲ. ಬನ್ನಿ ಇನ್ನು ಆರ್ಕೆಸ್ಟ್ರಾ ಕಡೆಗೆ ಹೋಗೋಣ ಅಂತೆ. ನಮ್ಮ ಕಡೆ ತೆಲುಗು ಭಾಷೆ ಜಾಸ್ತಿ ಮಾತಾಡೋದು, ಅದಕ್ಕೆ ಜಬರ್ದಸ್ತ್ ಅವ್ರನ್ನ ಕರೆಸವ್ರೆ. ಬುಲೆಟ್ ಭಾಸ್ಕರ್ ಅವರು ಆಂಕರಿಂಗ್ ಮಾಡ್ತಾ ಇದ್ರು. ಮತ್ತೆ ಹಿಂದೂಪುರಿಂದ ನಾಗಿರೆಡ್ಡಿ ಅಂತ ಇವರು ಮಿಮಿಕ್ರಿ ಅಂತೂ ಸಖತ್ತಾಗಿ ಮಾಡ್ತಾರೆ. ಒಂದ್ಸಲ ಕೇಳಿ.
ಹಂಗೆ ಜಬರ್ದಸ್ತ್ ಇಂದ ನರೇಶ್ ಮತ್ತೆ ಫೈಮಾ ಅವರು ಸಖತ್ತಾಗಿ ಕಾಮಿಡಿ ಮಾಡಿದ್ರು. దేని గురించి మాట్లాడాలి? కేశంపల్లి గురించి మాట్లాడతా. సైడ్కి రా. గో బ్యాక్. ಹಂಗೆ ಕರ್ಗನ ಸ್ಟೇಜ್ ಮೇಲೆ ಕರೆಸಿದ್ರು, ನೋಡಿ ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಕರ್ಗ ಸಾಂಗು ಅದ್ಭುತವಾಗಿ ನಾಟ್ಯ ಮಾಡಿದ್ರು. ಇವರು ರಾತ್ರಿ ಎತ್ತೋ ಕರ್ಗನ ಇಳಿಸದೆ ನಾಳೆ ಮಧ್ಯಾಹ್ನವರೆಗೂ ಮನೆ ಮನೆಗೂ ಹೋಗಿ ಆಶೀರ್ವಾದ ಮಾಡಿ ಬರ್ತಾರೆ. ಎಲ್ಲ ಮನೆ ಹತ್ರ ಹೋಗಿ ಬಂದ್ಮೇಲೆ ಬೆಳಿಗ್ಗೆ ಅಗ್ನಿಗುಂಡ ಅಲ್ಲಿ ಇಳಿತಾರೆ. ಮತ್ತೆ ಲಾಸ್ಟ್ನೇದಾಗಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಂದು ಕಂಬದ ಮೇಲೆ ಅದು ಇಟ್ಟು ಅದನ್ನ ತಲೆ ಮೇಲೆ ಇಟ್ಕೊಂಡು ನಾಟ್ಯ ಆಡ್ತಾರೆ. ಇದು ನೋಡಕ್ಕಂತೂ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೆ ಆ ನೀರ್ನ ಎಲ್ಲರ ಮೇಲೂ ಚೆಲ್ತಾರೆ, ಅದು ನಮ್ಮ ಮೇಲೆ ಬಿದ್ದರೆ ಒಳ್ಳೇದಂತಾನೆ ಇಲ್ಲಿನ ಜನರ ಅಭಿಪ್ರಾಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಮೋಹನ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್.